ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ದರ್ಪ ದೌರ್ಜನ್ಯವನ್ನು ಮೆರೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡಿಗನಿಗೆ ಅವಮಾನ ಆಗಿದೆ, ಅನ್ಯಾಯ ಆಗಿದೆ ಅಂತ ಕನ್ನಡಿಗರೆಲ್ಲರೂ ಕೂಡ ಈಗ ಕೆರಳಿ ಬಿದ್ದಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಆತನನ್ನು ಬಂಧಿಸಲೇಬೇಕು ಅಂತಕ್ಕಂಥ ಒತ್ತಾಯ ಜೋರಾಗ್ತಾ ಇದೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ದರ್ಪ ದೌರ್ಜನ್ಯ ಪ್ರಕರಣ, ಕನ್ನಡಿಗನಿಗೆ ಅನ್ಯಾಯವಾಗಿದೆ ಅಂತ ಕೆರಳಿದ್ದಾರೆ ಪಬ್ಲಿಕ್. ಜಸ್ಟಿಸ್ ಫಾರ್ ಕನ್ನಡಿಗ ಹೆಚ್ಚಾಗಿದೆ ಕೂಗು. ಕನ್ನಡಿಗ ಯುವಕನ ಬೆಂಬಲಕ್ಕೆ ನಿಂತಿದ್ದಾರೆ ಕನ್ನಡಿಗರು. ಹಲ್ಲೆ ಮಾಡಿದಂತಹ ವಿಂಗ್ ಕಮಾಂಡರ್ ಬಂಧನ ಹಾಗಾದರೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ನಿನ್ನೆಯಿಂದ ಇದು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೂಗು ಜೋರಾಗಿದೆ. ಆತನ ವಿರುದ್ಧ ಕ್ರಮ ಯಾವಾಗ, ಆತನನ್ನು ಪೊಲೀಸರು ಬಂಧಿಸುವುದು ಯಾವಾಗ, ಬೇರೆ ರಾಜ್ಯದಿಂದ ಬಂದವರು ಕನ್ನಡಿಗನನ್ನು ಹೊಡೆದು ಹೆಂಗೆ ಅವರು ಬಚಾವಾಗಿ ಹೊಟ್ಟೋಗ್ತಾರೆ ಇಲ್ಲಿಂದ? ಅನ್ಯಾಯ ಆಗಿರ್ತಕ್ಕಂಥದ್ದು ಸ್ಪಷ್ಟ. CCTV ಫುಟೇಜ್ಗಳೇ ಹೇಳ್ತಾ ಇದೆ ಅದೆಲ್ಲವನ್ನ ಕೂಡ. ಹೀಗಿರಬೇಕಾದ್ರೆ ಆತನ ವಿರುದ್ಧ ಕ್ರಮ ಯಾವಾಗ? ನಾವು ಕನ್ನಡಿಗರು ಹೀಗೇ ಬಂದವ್ರ ಕೈಲಿ ಹೊಡೆಸ್ಕೊಂಡು ಕೂತಿರ್ಬೇಕಾ? ಅಂಥವ್ರ ವಿರುದ್ಧ ಏನೂ ಕ್ರಮ ಇಲ್ವಾ ಹಾಗಾದರೆ? ವಿಂಗ್ ಕಮಾಂಡರ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ನಮ್ಮ ದೇಶದ, ನಮ್ಮ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಹಾಗಾಗಿ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಕಾನೂನು ಎಲ್ಲರಿಗೂ ಒಂದೇ. ಆತನನ್ನು ಬಂಧಿಸುವ ಪ್ರಕ್ರಿಯೆ ಬೇರೆ ಇರ್ಬೋದು, ಆದರೆ ಅರೆಸ್ಟ್ ಮಾಡಬೇಕು. ಕಾನೂನಲ್ಲಿ ಅವಕಾಶ ಇದೆ. ನೀವು ಕೋರ್ಟ್ ಮಾರ್ಷಲ್ ಮಾಡ್ತೀರಾ ಅಥವಾ ಏರ್ಫೋರ್ಸ್ ಅವರೇ ಕ್ರಮ ತಗೋತಾರ, ಸೆಕೆಂಡ್ರಿ. ಬಟ್ ಕ್ರಮ ಆಗಬೇಕು. ಹೀಗಾಗಿ ಕನ್ನಡಿಗರು ಒತ್ತಾಯ ಮಾಡ್ತಾ ಇದ್ದಾರೆ, ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾರೆ, ಆತನ ವಿರುದ್ಧ ಕ್ರಮ ತಗೊಳ್ಬೇಕು. ನೋಡೋಣ ನಮ್ಮ ಬೆಂಗಳೂರು ಪೊಲೀಸರು, ಬೈಯಪ್ಪನಹಳ್ಳಿ ಪೊಲೀಸರು ಏನು ಕ್ರಮ ತಗೊಳ್ತಾರೆ ಅಂತ. ಇಲ್ಲೇ ವಾಸ ಮಾಡ್ತಾ ಇರೋದು. ನನ್ನ ಸಾಯಂಕಾಲ 9 ಗಂಟೆ ಟಿವಿಯಲ್ಲಿ ನೋಡ್ತೀವಿ ಕಾರ್ಯಕ್ರಮನ. ನೋಡ್ಬಿಟ್ಟು ಯೋಧ ಬಂದು ಒಬ್ಬನ ಅಮ್ಮೇಕನ ಹೊಡೆಯೋದು ತಪ್ಪು. ಅದು ಯಾಕಂದರೆ ಅಷ್ಟು ಹೊಡಿಬಾರ್ದು. ಅದು ಏನಾದರೂ ಮಾತಾಡಬೇಕಾಯಿತು, ಮತ್ತು ಅದ್ರ ಬಗ್ಗೆ ವಿಚಾರಿಸಬೇಕು, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯಿತು. ಬಟ್ ಅವ್ನು ಏನು ಕೊಟ್ಟಿಲ್ಲ, ಏಕದಮ್ ಮಾಡ್ತಾರೆ, ಅದು ತುಂಬ ತಪ್ಪು. ಹೌದು, ಯೋಧ ಬಂದು ಮಾಡಿರಬಾರ್ದು. ಅದು ಕನ್ನಡ ಪೀಪಲ್ ಅಂತ ಹೇಳಿದ್ದು ತುಂಬ ತಪ್ಪು. ಅವನು ಕನ್ನಡ ಪೀಪಲ್ ಅಂದರೆ ಎಲ್ಲರೂ ಸೇರಿದ್ದಾರೆ. ಅವ್ನು ಹೇಳ್ತಿದ್ದು ನಾವು ಸೇರಿದ್ದೇವೆ. ಅದು ಕನ್ನಡ ಪೀಪಲ್ ತುಂಬ ತಪ್ಪು. ಅವ್ನು ಸಮ ಕೇಳಬೇಕು ಅಷ್ಟೇ. ಭಾಷೆಯ ವಿಚಾರ ಭಾಷೆ ಬರಬಾರ್ದು. ಎಲ್ಲರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಹೌದು, ಅವನು ಯಾವ ಪರ್ಸನ್ ಯಾವ ಗೊತ್ತಿಲ್ಲ. ಅವನು ಇಲ್ಲಿದ್ದಾನೆ ಗೊತ್ತಿಲ್ಲ. ಕನ್ನಡ ಪೀಪಲ್ ಅನ್ನೋದು ತಪ್ಪು. ಅವನು ಯಾಕೆ ಕಾರಣದವ್ರು ನಾವು ಸ್ವಸ್ಥನಾಗಿದ್ದ ಬೈಕ್ ಸವಾರ ವಿಕಾಸ್ ಅಂತ ಹೇಳ್ತಾ ಇದ್ರು. ಈ ರೀತಿಯಾಗಿ ಹಲ್ಲೆ ಮಾಡೋದು, ಬಿಡಿಸ್ಲಿಕ್ಕೆ ಬಂದಂಥವ್ರನ್ನ ಕೂಡ ತಳ್ಳೋದು ಅಲ್ಲ. ಅವರು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಬಹುದು, ಅವ್ರಿಗೆ ಏನೇ ತೊಂದರೆಗಳಾಗಿರಬಹುದು, ಅದಕ್ಕೆ ಅಂತ ಠಾಣೆ ಇದೆ, ವ್ಯವಸ್ಥೆ ಇದೆ. ಇನ್ನೊಬ್ಬ ಯಾವುದೇ ಒಬ್ಬ ಪಬ್ಲಿಕ್ ವ್ಯಕ್ತಿನ ಹೊಡಲಿಕ್ಕೆ ಯಾರಿಗೂ ಅಧಿಕಾರಗಳಿಲ್ಲ. ಏನೇ ಸಮಸ್ಯೆಗಳಿದ್ದರೆ ಅದು ಭಾಷಾ ಲೇಪನ ಇರ್ಬೋದು, ಇನ್ನೊಂದಿರ್ಬೋದು, ಗಾಡಿ ಟಚ್ ಆಗಿರ್ಬೋದು, ಏನೇ ಸಮಸ್ಯೆ ಇರಬಹುದು, ಫಸ್ಟು ಅದಕ್ಕೆ ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಒಂದು ಸ್ಟೇಷನ್ ಇದೆ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು. ನಾನೊಂದು ದೊಡ್ಡ ಅಧಿಕಾರಿ ಅಂತೇಳಿ ಒಬ್ಬ ಸಾರ್ವಜನಿಕವಾಗಿ ಓಡಾಡ್ತಾ ಇರ್ತಕ್ಕಂಥವ್ನು ಹೊಡಿಲಿಕ್ಕೆ ಯಾವೇ ಅಧಿಕಾರ ಯಾರಿಗೂ ಇರಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಆರ್ಮಿ ಅಧಿಕಾರಿ ಆಗಿರ್ಬೋದು, ಯಾರು ಬೇಕಾದ್ರೆ ಇರಬಹುದು. ಅವ್ರಿಗೆ ಯಾವುದೇ ಅಧಿಕಾರಿಗಳು ಇರೋದಿಲ್ಲ. ಸರ್, ಆರಂಭದಲ್ಲಿ ಅವರು ಸಿಂಪತಿ ಗಿಟ್ಟಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಹಲ್ಲೆ ವಿಡಿಯೋನ ತೋರಿಸಿ ಹೀಗಾಗಿದೆ ಘಟನೆ, ಯಾರು ನನ್ನ ಸಪೋರ್ಟಿಗೆ ಬರಲಿಲ್ಲ, ಈ ಥರ ಹಲ್ಲೆ ಆಗಿದೆ ಅಂತೇಳಿ ಬೆಂಗಳೂರು ಕನ್ನಡವನ್ನು ದೂಷಿಸ್ತಾರೆ ಅವರು. ನೋಡಿ, ಬೆಂಗಳೂರು ಕರ್ನಾಟಕ ಎಲ್ಲರನ್ನೂ ಸ್ವಾಗತಿಸುತ್ತೆ. ಕನ್ನಡ ಬೇಕು, ಭಾಷೆ ಬೇಕು. ಹಾಗಾಗಿ ಹೊರಗಡೆಯಿಂದ ಬಂದಿರತಕ್ಕಂಥವ್ರನ್ನ ಹಲ್ಲೆ ಮಾಡೋದಾಗಿರಬಹುದು, ಅಥವಾ ಇಲ್ಲಿಯ ವಾತಾವರಣನ ಹದಗೆಡಿಸ್ತಕ್ಕಂಥ ವಾತಾವರಣನ ಯಾರೂ ಮಾಡಬಾರ್ದು. ಯಾತಕ್ಕೆ ಅಂತಂದರೆ ಇಲ್ಲಿ ನಮ್ಮ ಕರ್ನಾಟಕದ ಸ್ವಾಭಿಮಾನನೇ ಆಗಿದೆ. ಎಲ್ಲರೂ ಬರ್ತಾರೆ, ಕಲಿತಾರೆ, ಆಗುತ್ತೆ. ಒಂದು ಭಾಷಾಭಿಮಾನಕ್ಕೋಸ್ಕರ ನಮ್ಮ ಊರ ಹೆಸರನ್ನ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಈಗಾಗಲೇ ಈ ಘಟನೆ ಬಗ್ಗೆ ಈಗ ಸ್ಥಳೀಯರು ಜೊತೆಗೆ ಸಾರ್ವಜನಿಕರು ಕೂಡ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೇರೆ ರಾಜ್ಯವನ್ನು ಕೂಡ ನಾವು ಗೌರವಿಸ್ತೀವಿ, ಬೇರೆ ಭಾಷೆಗಳನ್ನು ಕೂಡ ನಾವು ಗೌರವಿಸ್ತೀವಿ.